ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಭೆ ಮಾಡಲಾಗುತ್ತೆ ಸೋಮವಾರ. ಸೊ ಆ ಸಭೆ ಇದೆ. ಆ ಸಭೆಯಲ್ಲಿ ಒಂದು ವೇಳೆ ಕಾಂಗ್ರೆಸ್ ಕಡೆಯಿಂದ ಯಾರಾದರೂ ಬಂದರೆ ಅವ್ರನ್ನ ಕರ್ಕೊಂಡು ಬನ್ನಿ ಅಂತೇಳಿ ಈಗ ಕರೆಯನ್ನು ಕೊಡಲಾಗಿದೆ. ಸೊ ಸೋಮವಾರ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಭೆ ಇರುತ್ತೆ. ಸೊ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಸಭೆ ಕೂಡ ಮಾಡಲಾಗುತ್ತೆ. ಸೊ ಬಿಜೆಪಿ ಸಭೆಯಲ್ಲಿ ಮಾಜಿ ಶಾಸಕ ಮಸಾಲೆ ಜಯರಾಮ್ ಈ ರೀತಿಯಾಗಿ ಭಾಷಣ ಮಾಡಿದರು. ಸೊ ಇದರ ಜೊತೆಗೆ ಭಾಷಣ ಮಾಡ್ತಾ ಬಹಳ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಮಾಧುಸ್ವಾಮಿ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ, ರಾಷ್ಟ್ರೀಯ ನಾಯಕರನ್ನ ಕರೆದು ಅವರನ್ನ ಮನವೊಲಿಸುವಂತ ಕೆಲಸ ಆಗತ್ತೆ ಅಂತ ತುರುವೇಕೆರೆಯಲ್ಲಿ ಮಾಜಿ ಶಾಸಕ ಮಸಾಲ ಜಯರಾಮ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅಶೋಕ್ ಸೇರಿ ಎಲ್ಲರೂ ಕೂಡ ಅವ್ರನ್ನ ಕರೆಸಿ ಮಾತುಕತೆ ಆಗತ್ತೆ ಅಂತನೂ ಕೂಡ ಹೇಳಿದ್ದಾರೆ. ಜೊತೆಗೆ BSY ವಿಜಯೇಂದ್ರ ನಾಳೆ ದೆಹಲಿಯಿಂದ ಬಂದು ಅವರ ಜೊತೆಗೆ ಕೂಡ ಮಾತನಾಡ್ತಾರೆ. ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡಿಸಿ ಮತ್ತೊಮ್ಮೆ ಮಾತುಕತೆಯನ್ನ ನಡೆಸ್ತಾರೆ ಅಂತ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಬಿಜೆಪಿ ಕಡೆಯಿಂದ ಯಾರು ಕೂಡ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿದರು. ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದ ಅಶೋಕಣ್ಣವರು ಮತ್ತು ಸುಮಾರು ಜನ ಶಾಸಕರುಗಳು, ಗೋಪಾಲಣ್ಣ, ಬೈತಿ ಬಸವರಾಜ್ ಅವರು ಎಲ್ಲ ನನ್ನ ತೋಟಕ್ಕೆ ಭೇಟಿ ಕೊಟ್ಟಿದ್ದರು. ಭೇಟಿ ಉದ್ದೇಶ ಏನಿರಲಿಲ್ಲ. ಸನ್ಮಾನ್ಯ ನಮ್ಮ ಮಾಜಿ ಉಸ್ತುವಾರಿ ಮಂತ್ರಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಗುರುಗಳಾದಂಥ ಮಾಧುಸ್ವಾಮಿ ಅವ್ರನ್ನ ಒಂದು ಮನವೊಲಿಸೋಕ್ಕೋಸ್ಕರ ಬಂದಿದ್ದರು. ನಾನು ಸಹಿತ ಅದು ಮಧ್ಯದಲ್ಲಿದ್ದು ಅವ್ರು ಕರ್ಕೊಂಡೋಗಿ ಮಾತಾಡೋಕ್ಕೆ ಕರ್ಕೊಂಡೋಗಿದ್ವಿ. ಏನು ಅವತ್ತು ಆಡಿದಂಥ ಮಾತು ಫಲಪ್ರದ ಆಗಿದೆ. ಅವರೆಲ್ಲೂ ಹೋಗೋದಿನ ನನ್ನ ಪಕ್ಷದಲ್ಲೇ ಹುಡ್ಕೋತೀನಿ. ನಾನು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದೆ. ಅವರು ಕೇಳ್ಕೊಂಡು ನಾವು ಸಹಿತ 2-3 ಸಲ ಯಾವುದೇ ತರವಾದ ಬೇರೆ ಏನು ನಿನ್ನೆ ತೊಗೋಬೇಡಿ ಅಂತ ಹೇಳಿದ್ವಿ. ನಿನ್ನೆ ತಾನೇ ಸನ್ಮಾನ್ಯ ಅಶೋಕಣ್ಣವರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಅಧ್ಯಕ್ಷ ಅಂತ ವಿಜಯಣ್ಣವರು ದೆಹಲಿಗೆ ಹೋಗಿದ್ದಾರೆ. ಅವರು ನಾಳೆ ಬರ್ತಾ ಇದ್ದಾರೆ. ನಾಳೆ ಬಂದು ನೇರವಾಗಿ ನಾನು ಮಾಧುಸ್ವಾಮಿ ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದ ನನಗೆ ಹೇಳಿ ಫೋನ್. ಸೋಮವಾರ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ಸಮನ್ವಯ ಸಭೆ ಇರುತ್ತೆ. ಸೊ ತುಮಕೂರು ಜಿಲ್ಲೆಯ ತುರುವೇಕೆರೆಯಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಸೊ ಬಿಜೆಪಿ ಸಭೆಯಲ್ಲಿ ಮಾಜಿ ಶಾಸಕ ಮಸಾಲೆ ಜಯರಾಮ್ ಭಾಷಣವನ್ನ ಮಾಡಿದ್ರು. ಸೊ ನಾಳೆಯಿಂದಲೇ ಮನೆ ಬಾಗಿಲಿಗೆ ಬಂದು ಪ್ರಚಾರವನ್ನ ನಾವು ಮಾಡ್ತೀವಿ. ಸೊ ಕಾಂಗ್ರೆಸ್ನವರು ಯಾರಾದರೂ ಬರೋರಿದ್ರೆ ಕರೆದುಕೊಂಡು ಬನ್ನಿ ಅಂತೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಇವತ್ತು ಭೇಟಿ ಮಾಡ್ತೀವಿ. ನಾಳೆ ರಾಜ್ಯ ನಾಯಕರು ಬರ್ತಾರೆ, ಕೇಂದ್ರ ನಾಯಕರು ಬಂದು ಭೇಟಿ ಮಾಡಿ ನಾವು ಸಮನ್ವಯ ಸಾಧಿಸಿ ಅವ್ರ ಹತ್ರ ಮಾತಾಡ್ತೀವಿ. ವರಿಷ್ಠರು ನಿರ್ಧಾರ ಮಾಡ್ತಾರೆ. ಸರ್ ವಿಜಯೇಂದ್ರನ್ ಇರ್ತಾರೆ, ಯಡಿಯೂರಪ್ಪ ಇರ್ತಾರೆ, ಅಶೋಕಣ್ಣ ಇರ್ತಾರೆ, ಕೇಂದ್ರದಿಂದ ಯಾರು ಬರ್ತೀನಿ ಅಂತ ಹೇಳಿದ್ದಾರೆ. ಇವೇನು ಉಸ್ತುವಾರಿ ಇರ್ತಕ್ಕಂಥ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಮಾತಾಡ್ತಾರೆ. ಚಿಕ್ಕಗಳಿಗೆ ಬರ್ತಾರೆ ಬಂದು ಕರ್ಕೊಂಬರ್ತೀವಿ ಸರ್. ನಿಮ್ಮ ಅಧ್ಯಕ್ಷತೆಗೆ ರಾಜ್ಯ ಸಂಧಾನ ಆಗುತ್ತೆ ಸರ್. ನಾನೇ ನಿಂತ್ಕೊಂಡಿದ್ದೀನಿ ಸರ್. ರಾಜ್ಯ ಸಂಧಾನ ಕಾಲಾಡೋದು ಕರ್ಕೊಂಬರ್ತೀವಿ ಸರ್. ಅವ್ರನ್ನ ಮನವೊಲಿಸ್ತೀವಿ ಸರ್. ಸರ್ ತಿರುವೇಕೆರೆ 1,10,000 ಲೀಡ್ ಕೊಡ್ತೀವಿ ನಾವು ಕೃಷ್ಣಪ್ಪರು ಸೇರಿ. ಸೋಮಣ್ಣ ಗೆಲ್ಸೇ ಸರ್. ನಾವು ಸಾಯಂಕಾಲ ಭೇಟಿ ಮಾಡ್ತೀವಿ. ಅವ್ರನ್ನ ಇವತ್ತು ಭೇಟಿ ಮಾಡ್ತೀವಿ. ನಾಳೆ ರಾಜ್ಯ ನಾಯಕರು ಬರ್ತಾರೆ, ಕೇಂದ್ರ ನಾಯಕರು ಬಂದು ಭೇಟಿ ಮಾಡಿ ನಾವು ಸಮನ್ವಯ ಸಾಧಿಸಿ ಅವ್ರ ಹತ್ರ ಮಾತಾಡ್ತೀವಿ. ವರಿಷ್ಠರು ನಿರ್ಧಾರ ಮಾಡ್ತಾರೆ. ಸರ್ ವಿಜಯೇಂದ್ರನ್ ಇರ್ತಾರೆ, ಯಡಿಯೂರಪ್ಪ ಇರ್ತಾರೆ, ಅಶೋಕಣ್ಣ ಇರ್ತಾರೆ, ಕೇಂದ್ರದಿಂದ ಯಾರು ಬರ್ತೀನಿ ಅಂತ ಹೇಳಿದ್ದಾರೆ. ಇವೇನು ಉಸ್ತುವಾರಿ ಇರ್ತಕ್ಕಂಥ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲ ಸೇರಿ ಮಾತಾಡ್ತಾರೆ. ಚಿಕ್ಕಗಳಿಗೆ ಬರ್ತಾರೆ ಬಂದು ಕರ್ಕೊಂಬರ್ತೀವಿ ಸರ್. ನಿಮ್ಮ ಅಧ್ಯಕ್ಷತೆಗೆ ರಾಜ್ಯ ಸಂಧಾನ ಆಗುತ್ತೆ ಸರ್. ಸರ್ ನಾನೇ ನಿಂತ್ಕೊಂಡಿದ್ದೀನಿ ಸರ್. ರಾಜ್ಯ ಸಂಧಾನ ಕಾಲಾಡೋದು ಕರ್ಕೊಂಬರ್ತೀವಿ ಸರ್. ಅವ್ರನ್ನ ಮನವೊಲಿಸ್ತೀವಿ ಸರ್. ಸರ್ ತಿರುವೇಕೆರೆ 1,10,000 ಲೀಡ್ ಕೊಡ್ತೀವಿ ನಾವು ಕೃಷ್ಣಪ್ಪರು ಸೇರಿ. ಸೋಮಣ್ಣ ಗೆಲ್ಸೇ ಸರ್. ನಾವು ಸಾಯಂಕಾಲ ಭೇಟಿ ಮಾಡ್ತೀವಿ. ಅವ್ರನ್ನ ಇವತ್ತು ಭೇಟಿ ಮಾಡ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.